ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಮಾತಾಡ್ಬೇಕು ಅಂದ್ರೆ ಏನು ಶಕುಂತಲ? ಅದು ಅತ್ತೆ ಗೌತಮ್, ನಮ್ಮ ಮನೇಲಿ ಮಂಗಳ ಕಾರ್ಯ ನಡೆದು ತುಂಬ ದಿನ ಆಯಿತು. ಅದಕ್ಕೆ ಒಂದು ಮಂಗಳ ಕಾರ್ಯ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೇನಂತೆ, ಎಷ್ಟೋ ಪೂಜೆಗಳಿದ್ದಾವೆ, ಅದರಲ್ಲಿ ಒಂದು ಯಾವುದಾದ್ರೂ ಪೂಜೆ ಮಾಡಿಸಿದ್ರಾಯ್ತು ಬಿಡು. ಹಾ, ಇದ್ರಲ್ಲಿ ನಮ್ಮ ಒಪಿನಿಯನ್ ಕೇಳೋದೇನಿದೆ? ಅದು ಹಾಗಲ್ಲ ಗೌತಮ್, ತುಂಬ ದಿನದಿಂದ ನನ್ನ ಮನಸ್ಸಲ್ಲಿ ಒಂದು ಆಸೆ ಇದೆ. ಮನೇಲಿ ಎಲ್ಲರ ಮದುವೆನೂ ಆಗಿದೆ, ಉಳಿದಿರೋದು ಪಾರ್ಥಂದು. ಅವನ ಮದುವೆನೂ ನಡೆಸ್ಬಿಟ್ರೆ ನನ್ನ ಜವಾಬ್ದಾರಿನೂ ಕಡಿಮೆ ಆಗುತ್ತೆ, ಅವನಿಗೂ ಒಂದು ಜವಾಬ್ದಾರಿ ಬರುತ್ತೆ. ಇದು ಹೇಳೋಣ ಅಂತ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದು. ನಿಮ್ಮೆಲ್ಲರ ಅಭಿಪ್ರಾಯ ಏನು? ಅರೆ, ಅದರಲ್ಲಿ ಏನಿದೆ? ಆ್ಯಕ್ಚುಲಿ ಭಾಳ ದಿವಸದಿಂದ ನನಗೂ ಅನ್ನಿಸ್ತಾ ಇತ್ತು. ನನ್ನ ಮನಸ್ಸಲ್ಲಿ ಇದ್ದಿದ್ದು ನಿಮ್ಮ ಬಾಯಲ್ಲಿ ಬಂತು. ನನಗಂತೂ ಭಾಳ ಖುಷಿ ಆಯಿತು. ಇದು ನಿಮ್ಗೇನು ಅನ್ಸುತ್ತೆ? ನಿಮ್ಮ ಯೋಚನೆ ಎಲ್ಲ ಸರಿನೇ, ಇದು ಮೊದಲೇ ಆಗಬೇಕಾಗಿತ್ತು. ಅವನು ಫಾರಿನ್ನಿಂದ ಬರ್ತಿದ್ದ ಹಾಗೆ ಅವನು ಮದುವೆ ಮಾಡಿದರೆ ಅವನಿಗೂ ಒಂದು ಜವಾಬ್ದಾರಿ ಬಂದಿರೋದು. ಅಜ್ಜಿ, ಅವನಿಗೆ ಜವಾಬ್ದಾರಿ ಇಲ್ಲ ಅನ್ಕೋಬೇಡಿ, ನೋಡೋದಕ್ಕೆ ಹಾಗೆ ಕಾಣಿಸ್ತಾನಷ್ಟೇ. ಅವನಿಗೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಬಂದಿದೆ. ಅವನು ಬೇರೆ ಥರನೇ ಇದ್ದಾನೆ. ಹೌದೇನೋ ಗುಂಡು? ಅವನಿಗೆ ಮದುವೆ ಮಾಡೋದಕ್ಕೆ ಇದು ಕರೆಕ್ಟಾದ ಟೈಮು. ತಡ ಮಾಡೋದು ಬೇಡ. ಭೂಮಿಕಾ, ಏನಂತೀರಾ? ಹಾಂ, ಮದುವೆ ಮಾಡೋದು ಒಳ್ಳೇದೇನೆ. ಯಾವತ್ತಾದ್ರೂ ಒಂದಿನ ಮಾಡಲೇಬೇಕಲ್ವಾ? ಥ್ಯಾಂಕ್ಸ್ ಭೂಮಿಕಾ, ನೀವೆಲ್ಲರೂ ಹೇಳೋದನ್ನ ಕೇಳಿ ಮುಂದುವರಿಯೋದಕ್ಕೆ ನನಗೂ ಧೈರ್ಯ ಬಂತು. ಈ ವಿಷಯ ಮುಂದುವರಿಸ್ಬೋದಲ್ವಾ? ಖಂಡಿತ. ಆದಷ್ಟು ಬೇಗ ಅವ್ನು ಮದುವೆ ಮಾಡಿ ಮುಗಿಸ್ಬೋಣ. ಬಿಗ್ ಬ್ರೋ, ಎಷ್ಟು ಸರಿ ಬರೀ ಲೂ ಅಂತಿದ್ಯಾ? ಆಲ್ರೆಡಿ ಯಾವ್ದಾದ್ರು ಹುಡುಗಿನ ನೋಡಿಟ್ಟಿದ್ಯಾ ಹೇಗೆ? ಹಾಗೆಲ್ಲ ಏನೂ ಇಲ್ಲಪ್ಪ. ಎಲ್ಲರೂ ಓಕೆ ಅಂದಮೇಲೆ ಇನ್ನು ತಡ ಯಾಕೆ? ಅಮ್ಮ, ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಇದ್ದಾರಾ? ನಿಮಗೆ ಗೊತ್ತಿರೋರು ಅಥವಾ ನಮಗೆ ಗೊತ್ತಿರೋರು? ಆ ಥರ ಯಾರೂ ಇಲ್ಲ ಗೌತಮ್. ಇದನ್ನೆಲ್ಲ ನಿನಗೆ ಬಿಟ್ಟಿದ್ದು. ನಾನು ತಾಯಿ ಆಗಿರ್ಬೋದು, ಆದರೆ ಅವ್ರನ್ನೆಲ್ಲ ಜೋಪಾನ ಮಾಡಿದ್ದು ನೀನೇ ಅಲ್ವಾ? ಅವರೆಲ್ಲರೂ ನಿನ್ನ ಆರೈಕೆಯಲ್ಲೇ ಬೆಳೆದಿರೋದು. ಹಾಗಾಗಿ ಎಲ್ಲ ನಿರ್ಧಾರ ನೀನೇ ತಗೋಬೇಕು. ಥ್ಯಾಂಕ್ಸ್ ಮಾ, ನನ್ನ ಮೇಲೆ ಇಷ್ಟೊಂದು ಭರವಸೆ, ನಂಬಿಕೆ ಇಟ್ಟಿರೋದಕ್ಕೆ. ನೀವೇನು ಯೋಚನೆ ಮಾಡಬೇಡಿ. ಪಾರ್ಥ ನನಗೆ ತಮ್ಮ ಮಾತ್ರ ಅಲ್ಲ, ನನ್ನ ಮಗನ ಅಲ್ಲ. ತಂದೆ ಸ್ಥಾನದಲ್ಲಿತ್ತು ನಾನು ಈ ಮದುವೆ ನಡೆಸ್ಕೊಡ್ತೀನಿ. ಹ್ಯಾಪಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.